ಹಗರಣಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲಿ ಹಾಗೂ ಲೀಗಲಿ ಬಹಳ ದೊಡ್ಡ ಚಾಲೆಂಜ್ ಮುಖ್ಯಮಂತ್ರಿಗಳ ಮುಂದೆ ಇದೆ. ಇನ್ನೊಂದು ಕಡೆಗೆ ಮೂಡ ಹಗರಣದ ತನಿಖೆಗೆ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಲೋಕಾಯುಕ್ತದ ಎಸ್ಪಿ ಉದೇಶ್, ಡಿವೈಎಸ್ಪಿ ಮಾಲತೇಶ್ ಈ ತಂಡದಲ್ಲಿರ್ತಾರೆ. ಚಾಮರಾಜನಗರದ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಹಾಗೂ ಇನ್ಸ್ಪೆಕ್ಟರ್ನ ಒಳಗೊಂಡಿರುತ್ತೆ ತಂಡ. ಎಲ್ಲ ಅಧಿಕಾರಿಗಳ ಜೊತೆಗೆ ಎಸ್ಪಿ ಈಗಾಗಲೇ ಸಭೆಯನ್ನು ನಡೆಸಿದ್ದಾರೆ. ದಾಖಲೆಗಳ ಪರಿಶೀಲನೆಗೆ ನಡೆಸಿದಂತಹ ಅಧಿಕಾರಿಗಳ ತಂಡ ಇದು. ರಚನೆ ಆಗಿರುವಂತಹ ಅಧಿಕಾರಿಗಳ ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ದಾಖಲೆಗಳನ್ನ ಓದಿ ಪಾಯಿಂಟ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಅಂದ್ರೆ ಫೈಂಡಿಂಗ್ಸ್ ಅಂತ ಇರುತ್ತೆ. ಒಂದು ಡಾಕ್ಯುಮೆಂಟ್, ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ಅಂದಾಗ ಅದರಲ್ಲಿ ಫೈಂಡಿಂಗ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾರಿಂದ ಯಾರ ಕೈಗೆ ಭೂಮಿದು ಜಾಗ ಹಸ್ತಾಂತರ ಆಗಿದೆ, ಯಾವ ಕಾಲದಲ್ಲಿ ಆಯ್ತು, ಯಾವ ಅಧಿಕಾರಿಗಳಿದ್ರು, ಏನ್ ಸರ್ವೆ ಆಯ್ತು, ಮತ್ತೆ ಪ್ರೊಸೀಜರಲ್ ಲ್ಯಾಬ್ಸ್ ಏನಾದ್ರೂ ಆಗಿದ್ಯಾ, ಯಾರ್ದಾದ್ರೂ ಪ್ರಭಾವದ ಛಾಯೆ ಆ ಪ್ರೊಸೀಜರ್ ಅಲ್ಲಿ ಕಾಣಿಸ್ತಾ ಇದೆಯಾ, SR ವ್ಯಾಲ್ಯೂ ಏನಿತ್ತು, ಯಾವ ಕಾರಣಕ್ಕೋಸ್ಕರ ನೋಟಿಫೈ ಆಯಿತು, ಯಾವ ಕಾರಣಕ್ಕೋಸ್ಕರ ಅಗೇನ್ ಡಿನೋಟಿಫೈ ಆಯಿತು, ಮತ್ತೆ ಅದನ್ನ ವಶಪಡಿಸ್ಕೊಳ್ಳೋ ಕೆಲಸ ಹೆಂಗಾಯ್ತು, ಗಿಫ್ಟ್ ಡೀಡ್ ಹೆಂಗಾಯ್ತು, ಇದೆಲ್ಲವನ್ನ ಕೂಡ ನೋಡೋ ಕೆಲಸ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು, ಅವರು ಫಾಲೋ ಮಾಡಿರುವಂತಹ ಪ್ರೋಟೋಕಾಲು, ಆಮೇಲೆ ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಮಾನದಂಡ ಇದೆ. ಆ ಮಾನದಂಡಗಳನ್ನ ಫಾಲೋ ಮಾಡಲಾಗಿದೆಯಾ ಅಂತೆಲ್ಲ ನೋಡಬೇಕಾಗತ್ತೆ. ಸೊ ಇನ್ ಡೀಟೇಲ್ಡ್ ಪೇಪರ್ ವರ್ಕ್ ಅಥವಾ ಡಾಕ್ಯುಮೆಂಟ್ ಅನ್ನ ಓದೋದು ತುಂಬಾ ದೊಡ್ಡ ಪ್ರಾಸೆಸ್ ಆಗಿರೋದ್ರಿಂದ, ಮತ್ತೆ ನಾನು ಆಗ್ಲೇ ಹೇಳಿದಾಗೆ 1968 ಇಂದ 2023 ತನಕ ಈ ಭೂಮಿ ಅಥವಾ ಭೂಸುಳಿ ಏನಿದೆ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಬಂತು ಅನ್ನೋದನ್ನ ನೋಡಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಇಲ್ಲಿ ತನಕ ಅಂದ್ರೆ ಸೆಪ್ಟೆಂಬರ್ ತನಕ ಲೋಕಾಯುಕ್ತದಲ್ಲಿ ಪ್ರಾಬಬ್ಲಿ ಇದು 11ನೇ ಕ್ರೈಮ್ ಅನ್ಸುತ್ತೆ ರಿಜಿಸ್ಟರ್ ಆಗಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇದರಲ್ಲಿ ಸಮಗ್ರ ತನಿಖೆ ಅಗತ್ಯತೆ ಇರೋದ್ರಿಂದ 4 ತಂಡಗಳ ರಚನೆಯನ್ನು ಮಾಡಿದ್ದಾರೆ. 4 ತಂಡಗಳ ಜವಾಬ್ದಾರಿ ಹೇಗೆ ಹಂಚಿಕೆ ಆಗಿದೆ, ಇವರೆಲ್ಲರ ಪ್ರೋಆಕ್ಟಿವ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇಡೀ ಪ್ರಕರಣದಲ್ಲಿ. ಮಮತಾ, ನೀವು ಹೇಳಿದಂತೆ ಇದು 11ನೇ ಕ್ರೈಮ್, ಹಾಗಾಗಿನೇ ಅದು 11/11 ಇರುವಂತಹದ್ದು. ಈ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗ್ತಿರುವಂಥ 11ನೇ ಕೇಸು. ಅದರಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಟ್ಟು 4 ತಂಡಗಳ ರಚನೆ ಆಗಿದೆ. ಮೊದಲನೇದಾಗಿ ಮೈಸೂರಿನ ಲೋಕಾಯುಕ್ತ SP ಉದೇಶ್ ಅವರು, DYSP ಮಾಲ್ತೇಶ್ ಅವರು, ಚಾಮರಾಜನಗರ DYSP ಮ್ಯಾಥ್ಯೂ ಥಾಮಸ್ ಅವ್ರನ್ನ ಒಳಗೊಂಡಂತಹ ಇನ್ಸ್ಪೆಕ್ಟರ್ಗಳನ್ನ ಒಳಗೊಂಡಂತಹ ತನಿಖಾ ತಂಡ ಇವತ್ತು ತನಿಖಾ ತಂಡಗಳ ರಚನೆ ಆಗಿರುವಂಥದ್ದು. ಈ ತನಿಖಾ ತಂಡಗಳಿಗೆ ಈಗ ಕೋರ್ಟಿನಿಂದ ನೀಡಿರುವಂಥ ಎಲ್ಲ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಈಗ ಅವರ ಜವಾಬ್ದಾರಿಗಳು ಹಂಚಿಕೆ ಮಾಡಲಾಗುತ್ತೆ. ಈ ತಂಡದವರು ಈ ಕೆಲಸವನ್ನು ಮಾಡಬೇಕು, ಈ ತಂಡದವರು ಈ ಕೆಲಸವನ್ನು ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸಗಳ ವಿಂಗಡಣೆ ಆಗುತ್ತೆ. ಈಗ ಮತ್ತು ಎಲ್ಲ ಏನೇನು ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನು ವಹಿಸಿದ್ದೇವೆ ಅನ್ನುವಂಥದ್ದು ಕೂಡ ಡಾಕ್ಯುಮೆಂಟ್ ಆಗ್ತಾ ಇದೆ. ಯಾಕಂದರೆ ಇದು ಕೋರ್ಟೇ ಈ ಕೇಸನ್ನು ಗಮನಿಸ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ, ಕೋರ್ಟ್ ಈ ಕೇಸನ್ನು ಮಾನಿಟರ್ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಈಗ ಪ್ರತಿಯೊಂದು ಹಂತದ ವಿಚಾರವೂ ಕೂಡ ಡಾಕ್ಯುಮೆಂಟ್ ಆಗ್ತಾ ಇದೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಮಾಡಿಸುವಂಥ ಕೆಲಸವನ್ನು ಮೈಸೂರು ಲೋಕಾಯುಕ್ತ SP ಮಾಡ್ತಾ ಇದ್ದಾರೆ. 3 ತಿಂಗಳ ಒಳಗೆ ಈ ಒಂದು ಇಡೀ ಪ್ರಕ್ರಿಯೆ ನಡಿಬೇಕಾಗಿದೆ. ಮತ್ತು ಕಡತಗಳೇನು ಸಾವಿರಾರು ಪುಟಗಳ ಕಡತ ಇದೆ, ಹಾಗಾಗಿ ಆ ಕಡತಗಳನ್ನು ಪರಿಶೀಲಿಸಬೇಕು. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಅಗತ್ಯ ಇದ್ದರೆ ಆರೋಪಿಗಳ ಸ್ಥಾನದಲ್ಲಿರುವಂಥವರ ವಿಚಾರಣೆಯನ್ನು ಕೂಡ ನಡೆಸಬೇಕು. ಎಲ್ಲ ಪ್ರಕ್ರಿಯೆಗಳು ಕೂಡ 3 ತಿಂಗಳಲ್ಲಿ ಮುಗಿಬೇಕಾಗಿರುವಂಥ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ತ್ವರಿತವಾಗಿ ಈ 4 ತಂಡಗಳ ರಚನೆಯನ್ನು ಮೈಸೂರು ಲೋಕಾಯುಕ್ತ SP ಅವರು ಮಾಡಿದ್ದಾರೆ. ಇವತ್ತು ಅಧಿಕೃತವಾಗಿ ರಜೆ ಇದ್ರೂ ಕೂಡ ಈ ಕೆಲಸವನ್ನು SP ಅವರು ಮಾಡಿರುವಂಥದ್ದು ಬಹುತೇಕ ಸೋಮವಾರದ ನಂತರದಲ್ಲಿ ಈ ಒಂದು ತನಿಖೆಯ ಪ್ರಗತಿ ಬಹಳಷ್ಟು ಚುರುಕನ್ನು ಪಡೆದುಕೊಳ್ಳುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.